ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬ್ಲೌಸ್ನಲ್ಲಿ ಕಂಪಲ್ಸರಿಯಾಗಿ ನೀವು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾ ಇರೋರಾಗ್ಬೋದು ಅಥವಾ ಇವಾಗ ತಾನೇ ಕಲಿತಾ ಇರೋರಾದರೂ ಕೂಡ ಯಾರು ಮಾಡುವಂಥ ಕಾಮನ್ 5 ತಪ್ಪುಗಳು ಹಾಗೆಯೇ ಅದಕ್ಕೆ ಪರಿಹಾರ ಕೂಡ ಹೇಳ್ಕೊಡ್ತೀನಿ. ಸೊ ನಾರ್ಮಲಾಗಿ ಎಲ್ರಿಗೂ ಕೂಡ ಈ 5 ತಪ್ಪುಗಳನ್ನ ನಾವು ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ರೂ ಕೂಡ ಈ 5 ತಪ್ಪುಗಳನ್ನ ನಾವು ಕೂಡ ಮಾಡೇ ಇರ್ತೀವಿ. ಅಥವಾ ಇವಾಗ ತಾನೇ ಕಲಿತಾ ಇರೋರ್ಗಂತೂ ಅವರಂತೂ ತುಂಬಾ ಮಾಡ್ತಾ ಇರ್ತಾರೆ. ಸೊ ಅದು 5 ಟಿಪ್ಸ್ಗಳು, ಅದು 5 ಪ್ರಾಬ್ಲಮ್ಗಳು ಏನು, ಹಾಗೆಯೇ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನೀವು ಪರ್ಫೆಕ್ಟಾಗಿ ಟೈಲರಿಂಗ್ನ ಕಲಿಬೋದು. ಯಾಕೆ ಗೊತ್ತಾ, ಅದಕ್ಕೆ ಪರಿಹಾರ ಸಿಕ್ತು ಅಂತಂದರೆ ನಿಮಗೆ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಅಲ್ವಾ. ಸೊ ಪರ್ಫೆಕ್ಟ್ ಟೈಲರ್ ಅಂತಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಹಾಗೂ ಪರ್ಫೆಕ್ಟ್ ಫಿನಿಶಿಂಗ್ ಆಗಿರುತ್ತೆ. ಸೊ ಫಸ್ಟ್ ಬಂದು ಎಲ್ರಿಗೂ ಕೂಡ ಆಗುವಂಥದ್ದು ಶೋಲ್ಡರ್ ಡ್ರಾಪ್. ನಿಮಗೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿ ಅಥವಾ ನೀವು ನಾರ್ಮಲಾಗಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೂ ಫಸ್ಟ್ ಆಗೋದೇ ನಿಮಗೆ ಭುಜ ಜಾರೋ ಅಂಥದ್ದು. ಭುಜ ಜಾರೋದಕ್ಕೆ ಏನೇನು ಕಾರಣ ಇದೆ ಅಂತಂದ್ಬಿಟ್ಟು ನಾನು ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕಾರಣ, ನೀವು ಎಲ್ಲ ಕಾರಣನೂ ಕೂಡ ನೆಕ್ಸ್ಟ್ ಬದಿಗಿಟ್ಬಿಡಿ. ಫಸ್ಟ್ ನಿಮಗೆ ಆಗೋದೇ ನೀವು ಈ ಹಾರ್ಮೋಲ್ನ ಕರೆಕ್ಟಾಗಿ ತಗೊಳ್ದೇ ಇದ್ದರೆ. ಈ ಹಾರ್ಮೋಲ್ ಕರೆಕ್ಟಾಗಿ ತಗೋತು ಅಂತಂದರೆ ನಿಮ್ಗೆ ಯಾವುದೇ ಕೂಡ ಫಸ್ಟ್ ಎಲ್ಲನೂ ಕೂಡ ಹೇಳ್ಬಿಡ್ತೀನಿ 5 ಅದಕ್ಕೆ ಪರಿಹಾರ ಕೂಡ ಆಮೇಲೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಆಗುವಂಥದ್ದು ಶೋಲ್ಡರ್ ಡ್ರಾಪು. ನೆಕ್ಸ್ಟು ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ಇಲ್ಲಿ ಹಾಕೊಂಡಾಗ ಏನಾಗುತ್ತೆ, ಇಲ್ಲಿ ಈ ರೀತಿ ಬೊಡ್ಡು ಅಂದ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಇಲ್ಲಿ ನೆರ್ಗೆ ಥರ ಬರುತ್ತೆ ಈ ರೀತಿ ಅಲ್ವಾ. ನೀವು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ಆ ರೀತಿ ರಿಂಕಲ್ಸ್ ಬರುತ್ತೆ. ಹಾಗೆಯೇ ಬ್ಯಾಕಲ್ಲಿ ರಿಂಕಲ್ಸು ನೋಡಿ, ಇಲ್ಲಿ ವೇರ್ ಮಾಡಿದಾಗ ಇಲ್ಲಿ ಕುಪ್ಪೆ ಥರ ಬರುತ್ತೆ, ಅಥವಾ ಇಲ್ಲಿ ಬೆನ್ನನ್ನು ಪೂರ್ತಿ ಈ ರೀತಿ ನೆರ್ಗೆ ಥರ ಬರುತ್ತೆ. ಸೊ ಅದು ಕೂಡ ಹೇಳ್ಕೊಡ್ತೀನಿ ಏನಕ್ಕಾಗುತ್ತೆ ಅಂತ. ಹಾಗೆಯೇ ಚೆಸ್ಟ್ ಟೈಟು, ಇವಾಗ ಇಲ್ಲಿ ಇದೆರಡನ್ನೂ ಕೂಡ ಈ ರೀತಿ ವೇರ್ ಮಾಡ್ತೀವಿ ಅಂದ್ಕೊಳ್ಳಿ, ಫ್ರಂಟ್ ಹುಕ್ಕು ಆಗುತ್ತೆ. ಈ ಮಧ್ಯದಲ್ಲಿ ಏನಾಗುತ್ತೆ, ನಮಗೆ ಚೆಸ್ಟ್ ಟೈಟ್ ಆಗುತ್ತೆ. ಚೆಸ್ಟ್ ಏನಾದರೂ ದಪ್ಪ ಇರೋರಿಗೆ ಇದು ಗೊತ್ತಿರುತ್ತೆ, ಈ ರೀತಿ ಚೆಸ್ಟ್ ಏನಕ್ಕೆ ಟೈಟ್ ಆಗುತ್ತೆ ಅಂತ. ಹಾಗೆಯೇ ಸ್ಲೀವ್ಸ್ ಕಟಿಂಗಲ್ಲಂತೂ ಎಷ್ಟೇ ಪರ್ಫೆಕ್ಟಾಗಿ ನೀವು ಬ್ಲೌಸ್ ಕಟಿಂಗ್ ಮಾಡ್ತೀರಾ ಅಂದರೂ ಸ್ಲೀವ್ಸ್ ಕಟಿಂಗಲ್ಲಿ ಒಬ್ಬೊಬ್ರಿಗೆ ಅದು ಕನ್ಫ್ಯೂಸ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇವತ್ತು ಪ್ರತಿಯೊಂದಕ್ಕೂ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದು ಬಂದು ಶೋಲ್ಡರ್ ಡ್ರಾಪ್ ಅಲ್ವಾ. ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾರಣ ಹೇಳ್ಬಿಡ್ತೀನಿ. ಈ ಕಂಕ್ಳ ಹತ್ರ ಕರೆಕ್ಟಾಗಿ ನಿಮಗೆ ಬ್ಲೌಸ್ನ ವೇರ್ ಮಾಡಿದಾಗ ಇದು ಹೋಗಿ ನಮಗೆ ಕಂಕ್ಳ ಹತ್ರ ಕರೆಕ್ಟಾಗಿ ಕುತ್ಕೋಬೇಕು. ಕಂಕ್ಳ ಹತ್ರ ಹೋಗಿ ಕರೆಕ್ಟಾಗಿ ನಿಮಗೆ ಹಾರ್ಮೋಲ್ ಫಿಟ್ಟಿಂಗಾಗಿ ಕುತ್ಕೋತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇಲ್ಲೇನಾದರೂ ಲೂಸ್ ಆಯಿತು ಅಥವಾ ಇದನ್ನು ನೀವು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀರಾ, ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ತಗೋಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಹೇಳಿದ್ದೀನಿ, ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ಇಲ್ಲ ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಅಳತೆ ಬ್ಲೌಸಲ್ಲಿ ಏನಾದರೂ ಅವರು ಕರೆಕ್ಟಾಗಿ ಕೊಟ್ಟಿದ್ರು, ಅದರಲ್ಲೇ ನಾವು ಕಟಿಂಗ್ ಮಾಡ್ಕೊಳ್ತೀವಿ ಅಂತ ಅನ್ನೋದಾದರೆ ಅಳತೆ ಬ್ಲೌಸಲ್ಲೇ ನೀವು ಅಳತೆನ ತಗೋಬೋದು. ಹೇಗೆ ಅಳತೆ ತಗೊಳ್ಳೋದು ಅಂತಂದರೆ ಟೇಪ್ನ ಇಲ್ಲಿ ಇಟ್ಕೊಳ್ಳಿ, ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಟೇಪ್ನ ಇಟ್ಕೊಂಡು ಅಳತೆನ ಉದ್ದನ ಅಳತೆ ತಗೊಂಡ್ಬಿಡಿ. ಸೊ ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲ ಅದು ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ಈ ಉದ್ದ ತಗೊಳ್ಳಿ. ಈ ಉದ್ದ ತಗೊಂಡು ನೀವು ಇದನ್ನು ಅಳತೆ ಬ್ಲೌಸ್ನಲ್ಲಿ ಈಗ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಅಂತ. ಸೊ ನೋಡಿ, ನಾನು ಆಲ್ರೆಡಿ ಇಲ್ಲಿ ಕಟಿಂಗ್ ಮಾಡಿರೋದು ಇಟ್ಟಿದ್ದೀನಿ. ಯಾಕಂತಂದರೆ ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ. ಹೇಗೆ ತಗೊಳ್ಳೋದು ಹಾರ್ಮೋಲ್ನ, ಇದನ್ನು ನಾನು ತೋರಿಸ್ಕೊಟ್ಟೆ ಅಲ್ವಾ, ಇದನ್ನು ಅಳತೆ ತಗೊಳ್ಳಿ. ಇದು ಸ್ಟ್ರೈಟ್ ಈ ರೀತಿ ಬಾಕ್ಸ್ ಥರ ಹಾಕ್ಬಿಟ್ಟು, ಇಲ್ಲ ಅಂತಂದರೆ ಈ ರೀತಿ ಸೈಡಲ್ಲಿರುತ್ತೆ ನೋಡಿ, ಇದನ್ನು ಬ್ಯಾಕ್ ಪಾರ್ಟಿಂದ ತಗೋಬೇಕು, ಫ್ರಂಟಲ್ಲಿ ಬೇಡ. ಬ್ಯಾಕ್ ಪಾರ್ಟಲ್ಲಿ ಇವಾಗ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀರ ಬ್ಯಾಕಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ನನ್ನ ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಅದನ್ನು ಅಳತೆನ ತಗೊಂಡು, ಆಲ್ಮೋಸ್ಟ್ ಅಲ್ಲಿ ನಾನು ಇಲ್ಲಿ ಸೈಡಲ್ಲೇ ತಗೊಂಡು ಕಟ್ ಮಾಡೋದು. ಸೊ ನನ್ನ ಕಟಿಂಗ್ ವಿಡಿಯೋ ಒಂದು ಸಲ ಚೆಕ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ. ಇದು ಬಂದು ನಿಮಗೆ ಮೊದಲನೇ ಕಾರಣ. ಇದನ್ನು ನೀವು ಕರೆಕ್ಟಾಗಿ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಹಾಗೆಯೇ ನೆಕ್ ಬಿಡ್ತು, ಇಲ್ಲಿ ನೋಡಿ, ಈ ನೆಕ್ ಬಿಡ್ತು ನೀವೇನು ಮಾಡ್ತೀರಾ ಅಂತಂದರೆ 2.5 ತೊಗೊಂಡ್ಬಿಡೋದು. ಸೊ ನನಗೆ ಇವಾಗ ಕಂಪಲ್ಸರಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಡೀಪ್ ಬಂದು 10 ಇಂಚು ಡೀಪ್ಗಿಂತ ಮೇಲೆ ಇತ್ತು, 9 ಇಂಚು 8 ಇಂಚು 7 ಇಂಚು ಆ ರೀತಿ ಇತ್ತು ಅಂತಂದರೆ 32, 34, 36, 38 ಎದೆ ಸುತ್ತಳತೆಗೆಲ್ಲ 2.25 ಇಂಚ್ ತಗೊಳ್ಳಿ. 40, 42, 44 ಸೈಜ್ಗೆಲ್ಲ ನೀವು 2.5 ತಗೊಳ್ಳಿ. 10 ಇಂಚ್ ಮೇಲೆ ಇತ್ತು ಡೀಪು, 11 ಇಂಚು 12 ಇಂಚು 13 ಇಂಚು ಆ ರೀತಿ ಡೀಪ್ ಇತ್ತು ಅಂತಂದರೆ ನೆಕ್ ವಿಡ್ತ್ ಬಂದು 32, 34, 36, 38 ಸೈಜ್ಗೆಲ್ಲ 2 ಇಂಚು ಡೀಪ್ ತಗೊಳ್ಳಿ.
40, 42, 44 ಸೈಜ್ಗೆಲ್ಲ 2.2 ಇಂಚು ಡೀಪ್ ತಗೊಳ್ಳಿ. 2 ಕಾಲು ಹತ್ರ 2 ಕಾಲು 1 ಪಾಯಿಂಟ್ ಕಡಿಮೆ ಮಾಡಿ. ಸೊ ಇದನ್ನು ನೀವು ಫಾರ್ಮುಲಾನ ಇಟ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಎರಡನೇದು ಬಂದು ಫ್ರಂಟಲ್ಲಿ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂತ. ಇವಾಗ ಫ್ರಂಟಲ್ಲಿ ಏನಕ್ಕೆ ರಿಂಕಲ್ಸ್ ಬರುತ್ತೆ ಗೊತ್ತಾ? ಇದು ಕೂಡ ಫ್ರಂಟಲ್ಲಿ ರಿಂಕಲ್ಸ್ ಬರೋದು ಕೂಡ ಈ ಕಂಕ್ಳ ಹತ್ರ ನೀವು ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಇದೇನಾಗುತ್ತೆ, ನೀವು ಚಿಕ್ಕದು ಮಾಡಿಬಿಡ್ತೀರಾ ಅಂದ್ಕೊಳ್ಳಿ. ಇವಾಗ ಇದನ್ನು ಇಲ್ಲಿ ಕಟ್ ಮಾಡಬೇಕು, ನೀವು ಇಲ್ಲಿ ಕಟ್ ಮಾಡಿರ್ತೀರ. ಸೊ ಅಳತೆನ ಸರಿಯಾಗಿ ತಗೊಳ್ಳದೆ ಇಲ್ಲಿ ಚಿಕ್ಕದು ಮಾಡಿರ್ತೀರ. ಚಿಕ್ಕದು ಮಾಡಿದಾಗ ಏನಾಯಿತು, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ಕೊಳ್ಳುತ್ತೆ. ವೇರ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಂತ ಇರೋದೇನಾಗುತ್ತೆ, ನಿಮಗೆ ರಿಂಕಲ್ಸ್ ಆಗುತ್ತೆ. ಸೊ ಬ್ಯಾಕಲ್ಲಿ ಕೂಡ ಅಷ್ಟೇ, ನೀವು ಕಂಕ್ಳ ಹತ್ರ ಏನಾದರೂ ಚಿಕ್ಕದು ಮಾಡಿದಾಗ ಆ ರೀತಿ ಆಗುತ್ತೆ. ನೀವು ಕೇಳ್ಬೋದು, ಒಬ್ಬೊಬ್ಬರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ನಾವು ಇಲ್ಲಿರೋ ಅಂಥ ಆರ್ಮೋಲ್ನೇ ತಗೋಬೇಕು ಅಂತಂದಾಗ ಏನು ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ ಈ ರೀತಿ ಇವಾಗ ನಾರ್ಮಲಾಗಿ ಒಂದು 5 ಇಂಚು ಹಾರ್ಮಲ್ ತಗೊಂಡಿದ್ದೀರ, ಈ ರೀತಿ ರೌಂಡ್ ಶೇಪ್ ಕೂಡ ಹಾಕಿದ್ದೀರಲ್ವಾ. ಸೊ ಇಲ್ಲಿ ನೀವು ಏನು ಚೇಂಜಸ್ ಮಾಡ್ಬೋದು ಅಂತಂದರೆ, ಆ ರೀತಿ ನಿಮಗೆ ಯಾವುದಾದ್ರೂ ಅಳತೆ ಬ್ಲೌಸ್ ಕೊಟ್ಟು ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ರಿಂಕಲ್ಸ್ ಬರ್ತಾಯಿದೆ ಅಂದರೆ ಇಲ್ಲಿಂದ ಇದೇ ರೀತಿ ಬನ್ನಿ, ಇಲ್ಲಿ ನೀವು 1 ಇಂಚು ಕೆಳಗಡೆ ಇಳಿಸ್ಕೊಳ್ಳಿ. ಈ ರೀತಿ ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಶೇಪ್ ಕೊಟ್ಟು ಇಲ್ಲಿ ಕಟ್ ಮಾಡಿಬಿಡಿ. ನಮಗೆ ಇಲ್ಲಿ ರಿಂಕಲ್ಸ್ ಬರೋ ಅಂಥ ಬಟ್ಟೆ ಕಟ್ಟಿಂಗ್ ಆಗೋ ಹೋಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ರಿಂಕಲ್ಸ್ ಬರೋ ಅಂಥ ಬಟ್ಟೆನ ಕಟ್ ಮಾಡಿ ತೆಗೀತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ ಅಲ್ವಾ. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಫ್ರಂಟು ಮತ್ತು ಬ್ಯಾಕ್ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂತ ಗೊತ್ತಾಯ್ತಲ್ವ. ಚೆಸ್ಟ್ ಮಧ್ಯದಲ್ಲಿ ಟೈಟ್ ಏನಕ್ಕಾಗುತ್ತೆ ಅಂತ. ಸೊ ಈ ರೀತಿ ಹಾಕೊಂಡಾಗ ನಿಮಗೆ ಚೆಸ್ಟ್ ಹತ್ರ ಏನಕ್ಕೆ ಟೈಟ್ ಆಗುತ್ತೆ ಅಂತಂದರೆ, ಸೊ ಚೆಸ್ಟ್ ಟೈಟ್ ಆಗೋದಕ್ಕೆ ಕಾರಣ, ನೀವು ಇದೆಲ್ಲಕ್ಕೂ ಕೂಡ ಬ್ಲೌಸ್ನಲ್ಲಿ ಮೇಯ್ನ್ ಪಾಯಿಂಟ್ ಬಂದು ಎಲ್ಲಕ್ಕೂ ಕೂಡ ಕಾರಣ ಕಂಕ್ಳ ಹಾರ್ಮೋಲ ನೀವು ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಎಲ್ಲ ಕೂಡ ಆಗುತ್ತೆ. ಇದನ್ನು ನೀವೇನಾದರೂ ಜಾಸ್ತಿ ಕಟ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಇವಾಗ ಒಂದು 5 ಇಂಚ್ ಕಟ್ ಮಾಡೋತವಕ್ಕೆ ನೀವು 6 ಇಂಚ್ ಕಟ್ ಮಾಡಿದ್ದೀರಾ ಅಂದರೆ 6 ಇಂಚ್ ಬಟ್ಟೆ ಇಲ್ಲಿ ಹೋಯ್ತು. ಅಲ್ಲಿ ಬಟ್ಟೆ 6 ಇಂಚ್ ಹೋದ್ಮೇಲೆ ಏನಾಗುತ್ತೆ, ಇಲ್ಲಿ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಸೊ ನೀವು ಅಳತೆ ಬ್ಲೌಸ್ ಏನಾದರೂ ಅವರು ಕೊಟ್ಟಿದ್ದಾರೆ ಅಂದರೆ ಬೆಟರ್ ಅಂದರೆ ನೀವು ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಎಷ್ಟು ಅಳತೆಗಿದೆ ಅಷ್ಟೇ ಅಳತೆಗೇ ತಗೊಂಡು ಕಟ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಬಾಡಿ ಮೆಜರ್ಮೆಂಟ್ ತಗೊಂಡು ಏನಾದರೂ ನೀವು ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ 32, 34, 36, 38 ಎದೆ ಸುತ್ತಳತೆಗೆಲ್ಲ ಫಸ್ಟು 5/4 ಇಂಚನ್ನ ಇಟ್ಕೊಳ್ಳಿ. 5/4 ಇಂಚು ಉದ್ದ ಬಂದು ಈ ರೀತಿ 5/4 ಇಂಚ್ಕೊಂಡು ಈ ರೀತಿ ಇಟ್ಕೊಂಡು ರೌಂಡ್ ಶೇಪ್ನ ಕೊಡಿ. ಈ ರೀತಿ ರೌಂಡ್ ಶೇಪ್ನ ಕೊಟ್ಟ ಮೇಲೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡು ಬಿಡಿ. ಸೊ ಎದೆ ಸುತ್ತಳತೆ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ಅಳತೆ ಮಾಡ್ಕೊಳ್ಳಿ ಟೇಪಲ್ಲಿ. ಸೊ ಇದಿಷ್ಟು ಅಳತೆ ಮಾಡ್ಕೊಂಡ್ರಾ, ಇದನ್ನು ಅಳತೆ ಮಾಡ್ಕೊಂಡಾದಮೇಲೆ ಇದನ್ನು ಇಲ್ಲಿಟ್ಟು ನೋಡಿ, ಈ ಅಳತೆಗೂ ಕರೆಕ್ಟ್ ಬರ್ತಿದೆಯಾ ಅಂತ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಟೇಪಲ್ಲೇ ಚೆಕ್ ಮಾಡ್ಕೊಳ್ಳಿ. ಟೇಪಲ್ಲಿ ಫಸ್ಟ್ ಇದನ್ನು ಅಳತೆ ತಗೊಳ್ಳಿ. ಅಳತೆ ತಗೊಂಡು ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲಿ ಒಂದು 7 ಇಂಚಿದೆ, ಇಲ್ಲಿ ಬಂದು 6.5 ಇಂಚಿದೆ, ಏನು ಮಾಡೋದು ಅಂದಾಗ ಸ್ವಲ್ಪ ಇದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಆವಾಗ ಏನಾಗುತ್ತೆ, ಈ ರೀತಿ ರೌಂಡ್ ಶೇಪ್ ಕೊಟ್ಟು ಮತ್ತೆ ಎದೆ ಸುತ್ತಳತೆ ಹಾಕ್ದಾಗ ಏನಾಯಿತು, ಅರ್ಧ ಇಂಚು ಜಾಸ್ತಿ ಆಗುತ್ತೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಇದನ್ನೇನಾದರೂ ನಿಮಗೆ ಜಾಸ್ತಿ ಬಂದುಬಿಡ್ತು ಅಂದರೆ ಇದನ್ನು ಮೇಲ್ಗಡೆಗೆ ತಗೊಳ್ಳಿ ಅಷ್ಟೇ. ಸೊ ಇದನ್ನು ಸಪ್ರೇಟ್ ವೀಡಿಯೋ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ, ಬೇಕಾದರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದರಲ್ಲಿ ನಿಮಗೆ ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಚೆಸ್ಟ್ ಟೈಟ್ ಆಗೋದಕ್ಕೆ ಕಾರಣ ಬಂದು ಅದೇ. ಇನ್ನೊಂದು ರೀಸನ್ ಬಂದು ನಿಮಗೆ ಅಪ್ಪರ್ ಚೆಸ್ಟ್ ಬಂದು ನಾರ್ಮಲ್ ಇರುತ್ತೆ. ಸೊ ಅಪ್ಪರ್ ಚೆಸ್ಟ್ ಬಂದು ಮೊದಲನೇ ಉಕ್ಸೋ ಆಗ್ತಾ ಇರುತ್ತೆ. ಈ ರೀತಿ ಮಿಡಲ್ ಚೆಸ್ಟಲ್ಲಿ ನಿಮಗೆ ಜಾಸ್ತಿ ಇರುತ್ತೆ. ಆ ರೀತಿ ಚೆಸ್ಟ್ ಜಾಸ್ತಿ ಇರೋರು ಉಕ್ಸ್ ಹಾಕೋದಕ್ಕೆ ಮಧ್ಯದಲ್ಲಿ 2 ಉಕ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆಯೇ ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ಬಿಗ್ದಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ರೀತಿ ಆಗೋರು ಏನು ಮಾಡ್ಬೋದು ಅಂತಂದರೆ, ನಾವು ಈ ರೀತಿ ಬೆಲ್ಟ್ ಪಟ್ಟಿನ ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಈ ರೀತಿ ಅಳತೆ ತಗೊಂಡ್ವಿ ಅಲ್ವಾ. ಈ ರೀತಿ ಅಳತೆ ತಗೊಂಡಾಗ ಏನಾಯ್ತು, ಇವಾಗ ನಾರ್ಮಲಾಗಿ ಕಪ್ಸ್ ಹಿಡಿತೀವಿ ಇದನ್ನು. ಈ ರೀತಿ ನಿಮ್ಗೇನಾದರೂ ಚೆಸ್ಟ್ ಜಾಸ್ತಿ ಇರೋರು ಏನು ಮಾಡ್ಬೋದು, ಇಲ್ಲಿ 1 ಇಂಚು ಈ ರೀತಿ ಕೊಡಬೇಕು. 1 ಇಂಚ್ ಕೊಟ್ಟು ಹೀಗೆ ಬಂದು ಹೀಗೆ ತಗೊಳ್ಳಿ. ಇಲ್ಲಿ ಜಾಸ್ತಿ ಈ ರೀತಿ ಕಪ್ಸ್ನ ಇಡಿರಿ. ಈ ಕಡೆ 1.5 ಇಂಚ್ ಇಡಿರಿ, ಈ ಕಡೆ 1.5 ಇಂಚ್ ಇಡಿರಿ. ಈ ರೀತಿ ಕಪ್ಸ್ ಜಾಸ್ತಿ ಇಟ್ಟಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಕಪ್ಸ್ ಜಾಸ್ತಿ ಆಗುತ್ತೆ. ಆವಾಗ ಚೆಸ್ಟ್ ಹತ್ರ ನಿಮಗೆ ಟೈಟ್ ಆಗೋದಿಲ್ಲ. ಸೊ ಇದನ್ನು ಫಾರ್ಮುಲಾನೇ ನೀವು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಬಸ್ಟ್ ಜಾಸ್ತಿ ಇದೆ ಅವರು ಈ ಫಾರ್ಮುಲಾನ ಟ್ರೈ ಮಾಡಿ ನೋಡಿ, ನಿಮಗೆ ಪಕ್ಕ ವರ್ಕ್ ಆಗುತ್ತೆ. ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕಪ್ಸ್ ಹಾಕಿರೋ ರೀತಿಯೇ ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇದು ಗೊತ್ತಾಯ್ತಲ್ವಾ, ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇನ್ನೊಂದು ಬಂದು ಸ್ಲೀವ್ಸ್ ಕಟ್ಟಿಂಗು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದನ್ನು ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಹಾಗೆಯೇ ಇಟ್ಟು ನೋಡಿ.
ನೀವು ಅಳತೆ ಬ್ಲೌಸ್ ಏನಾದರೂ ಪರ್ಫೆಕ್ಟಾಗಿ ಕೊಟ್ಟಿತ್ತು ಅಂತಂದರೆ ಅಳತೆ ಬ್ಲೌಸಲ್ಲೇ ಕಟ್ ಮಾಡ್ಕೊಳ್ಳಿ. ಸೊ ಅಳತೆ ಬ್ಲೌಸಲ್ಲಿ ಪರ್ಫೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ, ಇವಾಗ 32, 34, 36 ಎದೆ ಸುತ್ತಳತೆ, 38 ಎದೆ ಸುತ್ತಳತೆ ಇದೆ ಅಂದರೆ, ಇವಾಗ ನಾರ್ಮಲಾಗಿ ಸ್ಲೀವ್ಸ್ದು ಉದ್ದ ತಗೋತೀರಾ. 10 ಇಂಚು ಸ್ಲೀವ್ಸ್ಗೆ ನಾನು ಹೇಳ್ತಾ ಇರೋದು. 10 ಇಂಚ್ಗಿಂತ ಜಾಸ್ತಿ ಇದ್ದರೂ ಪರವಾಗಿಲ್ಲ. 10 ಇಂಚ್ಗಿಂತ ಕಡಿಮೆ ಇರೋದು 9 ಇಂಚು 8 ಇಂಚ್ ಇದ್ದರೆ ಈ ಫಾರ್ಮುಲಾ ವರ್ಕ್ ಆಗೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಓಕೆನಾ. 10 ಇಂಚ್ಗಿಂತ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಎದೆ ಸುತ್ತಳತೆ ಎಷ್ಟಿರುತ್ತೆ? ಈಗ 34 ಎದೆ ಸುತ್ತಳತೆ ಇದೆಯಾ, 3 ಇಂಚನ್ನ ಇಟ್ಕೊಳ್ಳಿ ಡೌನಿಂಗು. 36 ಎದೆ ಸುತ್ತಳತೆ ಇದೆಯಾ, 3.3 ಇಂಚು. ಸೊ ನೋಡಿ ಈ ರೀತಿ 34 ಎದೆ ಸುತ್ತಳತೆ ಅಲ್ವಾ, ಇಲ್ಲಿ ಒಂದು ಡಾಟ್ ಇಡಿ, 3.4 ಬಂತಲ್ವಾ, ಅದರಲ್ಲಿ ಒಂದು 3 ಪಾಯಿಂಟ್ನ ಮೈನಸ್ ಮಾಡಿ, ಆವಾಗ 3.1 ಡೌನಿಂಗ್ ಇಟ್ಕೊಳ್ಳಿ. ಸೊ 36 ಎದೆ ಸುತ್ತಳತೆ ಬಂತಲ್ವಾ, ಇದರಲ್ಲಿ 3 ಪಾಯಿಂಟ್ ಡೌನ್ ಲೆಸ್ ಮಾಡಿ, ಇವಾಗ 3.3 ಬಂದು ಡೌನಿಂಗು. ಅಂದರೆ ನಾವು ಈ ರೀತಿ ಬ್ಲೌಸ್ನ ಇಟ್ಕೊಳ್ತೀವಿ. ಇಲ್ಲಿ ಡೌನಿಂಗ್ ಬರುತ್ತೆ ನೋಡಿ, ಆ ಡೌನಿಂಗ್ ಬಂದು ನೀವು ಆ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲೂ ಸುಮಾರು ಬ್ಲೌಸ್ಗಳನ್ನ ಆ ರೀತಿ ಕಟ್ ಮಾಡಿದ್ದೀನಿ. ಹಾಗೆಯೇ ಸ್ಲೀವ್ಸ್ ಏನಾದರೂ ಕರೆಕ್ಟಾಗಿ ಕೊಟ್ಟರು ಅಂತಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಸ್ಲೀವ್ಸ್ನ ಹೀಗಿಟ್ಕೊಳ್ಳಿ, ಇಲ್ಲೂ ಕೂಡ ಹೀಗಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಈ ಸ್ಲೀವ್ಸ್ನೂ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. ನಿಮಗೆ ಅಳತೆ ಬ್ಲೌಸು ಕರೆಕ್ಟ್ ಇಲ್ಲ ಅಂತಂದರೆ ಒಂದು ಸಲ ಐರನ್ ಮಾಡ್ಕೊಂಡು ಬಿಡಿ, ಅವಾಗ ಏನಾಗುತ್ತೆ ಸ್ಲೀವ್ಸ್ ಈ ರೀತಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಬ್ಯಾಕ್ ಪಾರ್ಟ್ದು ಮಧ್ಯೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತನ್ನೋರು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ, ಫ್ರಂಟಲ್ಲಿ ತಗೊಳಕ್ಕೆ ಹೋಗಬೇಡಿ. ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ 3 ಮಾರ್ಕನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈ ರೀತಿ ನೀವು ಮಾಡ್ಕೊಳ್ತು ಅಂತಂದರೆ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅಂತ ಬರುತ್ತೆ. ಅವಾಗ ಏನಾಗುತ್ತೆ, ಇನ್ಯಾವುದೇ ಕೂಡ ಪ್ರಾಬ್ಲಮ್ ಇಲ್ಲ. ಸೊ ಈ 5 ಪ್ರಾಬ್ಲಮ್ಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಇವತ್ತು ಎಲ್ಲಕ್ಕೂ ಕೂಡ ಪರಿಹಾರ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದಕ್ಕೂ ಕೂಡ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗಲಿ ಅಂತಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಇಲ್ಲೇ ನಾನು ನಿಮಗೆ ಹೇಳಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.